ಡಿಯರ್ ಹಬಿ. ಬರೇ ಜಾಜಿ ಚಂಪಲ್ ತಿನ್ನಿ ಅವ್ರೆ. ನೀವು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಮಾತಾಡ್ರಿ, ಹತ್ರ ಬಂದ್ಬಿಟ್ರೆ ಭಯ ಆಗ್ಬಿಡುತ್ತೆ. ವೈ? ನಿಮ್ಮನ್ನ ನೋಡ್ತಾ ಇದ್ರೆ ಮೈಸೂರು ಮೃಗಾಲಯದಿಂದ ಈಗ ತಾನೇ ತಪ್ಪಿಸ್ಕೊಂಡು ಬಂದಿರೋ ಚಿರತೆ ಮರಿ ಇದ್ದಂಗಿದ್ರಿ. ಹಬಿ, ನಾನು ಚೀತಾ ಅಲ್ಲ, ನಿಮ್ ವೈಫ್. ಸೌಂದರ್ಯದ ಅಸೆಟ್ಸ್. ಅಸೆಟ್ಟೋ ಹಲ್ಸೆಟ್ಟೋ ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರಿ. ಮಾತೆತ್ತಿದ್ರೆ ಸಾಕು, ನಾವು ಬಣ್ಣ ಹೊಡ್ಸ್ಕೊಳಕ್ ಹೋಗ್ಬೇಕು, ನಮಗೆ 3,000 ಕೊಡಿ, ನಮಗೆ 5,000 ಕೊಡಿ, 10,000 ಕೊಡಿ ಅಂತ ಕೇಳ್ತೇನೆ ಇರ್ತಿರಲ್ಲ. ಅಲ್ಲ, ನನ್ನನ್ನ ನೀವು ಅದೇನು ಗಂಡ ಅಂತ ತಿಳ್ಕೊಂಡಿದ್ರು, ಇಲ್ಲ ATM ಮಿಷಿನ್ ಅನ್ಕೊಂಡ್ಬಿಟ್ಟಿದ್ರು. ಹಬಿ, ಡೋಂಟ್ ಟಾಕ್ ರಬಿಶ್. ಗಂಡ ಅರ್ನ್ ಮಾಡೋ ಮನಿನ ಹೆಂಡತಿ ಆದೋಳು ಅಂದ್ರೆ ನಾನು ಕೇಳೋ ಅಧಿಕಾರ ಇಲ್ವಾ? ಗಂಡ ಹೆಂಡತಿ ಅಧಿಕಾರದ ಬಗ್ಗೆ ತಾವು ಮಾತಾಡ್ತಾ ಇದ್ದಾರೆ. Yes. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇದು ನಿಂತು ಮಾತಾಡಕ್ಕಾಗಲ್ಲ, ಬನ್ನಿ ಕೂತ್ಕೊಳ್ಳಿ. ನೋಡಿ ಜಾಜಿ ಚಂಪಲ್ ತಿನ್ನಿ ಅವರೇ, ಗಂಡ ಮಾಡಿದ ಸಂಪಾದನೆಯಲ್ಲಿ ಒಬ್ಬ ಹೆಂಡತಿಗೆ ಹಣವನ್ನು ಕೇಳುವ ಅಧಿಕಾರ ಹೇಗಿದೆಯೋ ಹಾಗೇನೆ ಗಂಡ ಅನ್ನಿಸಿಕೊಂಡ ಒಬ್ಬ ಪ್ರಾಣಿಗೆ ಹೆಂಡತಿ ಹತ್ರ ಪ್ರೀತಿ ಕೇಳೋ ಅಧಿಕಾರ ಕೂಡ ಇರುತ್ತೆ. ಎಷ್ಟು ದಿನ ಅಂತ ಈ ಹಳೆ ವಿಷಯನೇ ಕೂಯ್ತಾ ಇರ್ತೀರಾ? ಬಿಟ್ಬಿಡಿ. ನಿಮ್ಮನ್ನ ಅಲ್ಲ, ನಾನು ಹೇಳ್ತಿರೋದು ಹಳೆ ಟಾಪಿಕ್ ನ. ಗಿವ್ ಮಿ 3,000. ಈಗ ತಾನೇ ಪಾಟಲ್ಲಿ ದುಡ್ಡಿನ ಬೀಜ ಇಟ್ಬಿಟ್ಟು ಬಂದಿದ್ದೀನಿ, ಹಾಗೆ ನೀರು ಬಿಟ್ಟಿದ್ದೀನಿ. ಅದು ಚಿಗುತ್ತು ಹೆಮ್ಮರವಾಗಿ ಫಲ ಕೊಡೋ ಕಾಲಕ್ಕೆ ಕಿತ್ತಿ ಕಿತ್ತಿ ತಂದು ನಿಮ್ ಕೈಗೆ ಕೊಡ್ತೀನಿ. ಹಬಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಐ ವಾಂಟ್ ಮನಿ. ಎಲ್ಲಿದೆ ದುಡ್ಡು? ಎಲ್ಲಿಂದ ತಂದು ಕೊಡ್ಲಿ? ಬೆಗ್ ಬಾರೋ ಸ್ಟೀಲ್. ಏನು ಗಂಡನ್ನೇ ಕಳ್ಳನ್ ಮಾಡ್ಬೇಕು ಅಂತ ಹೊರಟಿದ್ರೇನ್ರಿ ನೀವು? ನಿಮ್ಮನ್ನೊಂದೇನು ಪ್ರಯೋಜನ ಇಲ್ಲ. ಇದರ ಕರಿತೀನಿ. ಮಾತೃಶ್ರೀ ರಂಗಮ್ಮನವ್ರೆ, ಬನ್ರಿ ಇಲ್ಲಿ. ಪಾಂಡುರಂಗ ಗಂಡುಗಲಿ ಕಳ್ಳಿ, ಇಂಥ ಮಹಾನ್ ಭಾವ್ರನ್ನ ತಂದು ನನ್ನ ತಲೆ ಕಟ್ಟಿದಿ ಅಂದ ಮೇಲೆ ನನ್ನ ಹೆಸರಿಗೆ ನೀನು ಲಂಗರಾದ್ರೂ ತೋರಿಸ್ಕೊ, ಸೀರೆನಾದ್ರೂ ಉಡ್ಸ್ಕೊ. ಇಲ್ಲ ಅಂದ್ರೆ ಈ ಪ್ಯಾಂಟು ಟಿ ಶರ್ಟ್ ಬಿಚ್ಬಿಟ್ಟು ಎತ್ತು ಬಿಡು. ಬೆಳಿಗ್ಗೆ ಯಾಕೋ ಹೀಗೆ ಆಡ್ತೀಯ? ಅದು ಏನಾಯ್ತು? ಏನು 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 ಅಂತ ಬಡ್ಕೊಂಡು ಸಾಯಿ ನಾನು. ಮಾತೆತ್ತಿದ್ರೆ ಸಾಕು, ನಮಗೆ 3,000 ಬೇಕು, ನಮಗೆ 5,000 ಬೇಕು, ನಮಗೆ 10,000 ಬೇಕು. ಎಲ್ಲಿಂದ ತಂದು ಕೊಡೋಣ ನಾವು? ಅದು ಯಾವ ಗಣಂದಾರಿ ಕೆಲಸಕ್ಕೆ ಅಂತೀರಿ? ಇರೋ ಈ ಡಬ್ಬ ಮುಖಕ್ಕೆ ಸುಣ್ಣ ಹೊಡ್ಸ್ಕೊಳ್ಳೋದಕ್ಕೆ. ಏನು ಹೊಡ್ಕೊಂಡಿದ್ದು ಜೀವನ ಪರ್ಯಂತ ಸಾಯೋವರೆಗೂ ಪರ್ಮನೆಂಟ್ ಆಗೇ ಇರುತ್ತೆ. ಅವ್ರು ಬಂದ್ರೆ ಸಾಕು, ಹೊರ್ಕೊಂಡು ಮೋರಿ ಸೇರ್ಬಿಡುತ್ತೆ. ಇಂಥವ್ರು ನಮ್ಮ ಕೈಯಿಂದ ಸಂಭಾಳ್ಸಕ್ ಆಗಲ್ಲ. ಹೋಗ್ರದೆ, ಕೇವಲ ಒಬ್ಬ ಹೆಂಡತಿನ ಸುಧಾರಿಸಕ್ಕಾಗದೆ ಇರೋ ನೀನೆಂತ ಗಂಡಸು? ನಿಮ್ಮ ಮುತ್ತಾತ 5 ಜನ ಹೆಂಡತಿನ ಸುಧಾರಿಸ್ತಿದ್ದ. ಕಾಮಕ್ಕಿ ಮಕ್ಕಂದ್ರೆ ಸ್ವಂತ ಮೂಲಿತಿದ್ದ. ನೋಡಿ ಮಾತೃಶ್ರೀ ರಂಗಮ್ಮನವ್ರೆ, ಆ ನಮ್ಮ ಮುತ್ತಾತನಿಗೆ ಆ 5 ಜನ ಮುತ್ತೈದರು ಸೇರಿ ಕೊಡೋ ಕಾಟನ ಇವರೊಬ್ಬರೇ ನನಗೆ ಕೊಡ್ತಾ ಇದ್ದಾರೆ. ಇಂಥವ್ರ ಜೊತೆ ನನ್ನನ್ನು ಮದುವೆ ಮಾಡಿಸೋ ಬದಲು ನಾನು ಹುಟ್ಟಿದ ತಕ್ಷಣ ಕರ್ಕೊಂಡೋಗಿ ನನ್ನನ್ನು ತೊಟ್ಲಲ್ಲಿ ಇಟ್ಬಿಟ್ಟು, ಸಾರಿ ಮಗನೇ, ಸಿ ಯು, ಬಾಯ್ ಬಾಯ್ ಅಂತ ಒಂದು ತೊಟ್ಟು ವಿಷಯ ಬಿಡಕ್ಕಿಲ್ವೇ? ನೋಡ ಬಿಟ್ಲ, ಎಂತ ಒಳ್ಳೆ ನ್ಯೂಸ್ ಬಂದಿದೆ. ಅದೇನು ಅಂತ ಸ್ವಲ್ಪ ಜೋರಾಗಿ ಹೇಳೋ, ನಾನು ಕೇಳಿಸ್ಕೊತೀನಿ. ಜಗಳ ಆಡ್ತಿರೋ ಗಂಡ ಹೆಂಡತಿನ ಒಂದು ಮಾಡೋದಿಕ್ಕೆ ಅವ್ರ ಅತ್ತೆ ಉಪವಾಸ ಕೂತು ಅವ್ರಿಬ್ರನ್ನ ಸರಿ ಮಾಡಿದ್ರಂತೆ. ಹೌದಾ? ನನ್ನ ಮಗ ಸೊಸೆ ಸಂಸಾರ ಸರಿ ಹೋಗೋದಾದ್ರೆ ನಾನು ಯಾಕೆ ಉಪವಾಸ ಕೂತ್ಕೋಬಾರ್ದು? ಅತ್ತೆ, ನಾನ್ ಜೊತೆ ಉಪವಾಸ ಕೂರಕ್ಕಾಗಲ್ಲ. ಯಾಕ್ಲೋ? ತಿಂದ 5 ನಿಮಿಷಕ್ಕೆ ನಂಗೆ ಹೊಟ್ಟೆ ಹಶ್ವಾಗುತ್ತಲ್ಲ. ಅವ್ನಿಗೆ ಹಶು ಆದ ತಕ್ಷಣ ನನಗೂ ಹೊಟ್ಟೆ ಹಶುವಾಗುತ್ತೆ. ಅದ್ ಯಾವಾಗ ಉಪವಾಸ ಹಾಳಾಗೋಗುತ್ತಲ್ಲ. ಬೇಡ ಬಿಡ್ಲೋ, ನನ್ನ ಮಗ ಸೊಸೆ ಸಂಸಾರನ ಸರಿ ಮಾಡೋದಕ್ಕೆ ನಾನು ಒಬ್ಬಳೇ ಉಪವಾಸ ಕೂತ್ಕೋತೀನಿ. ನೋಡಿ ನಿಮ್ಮ ಅತ್ತೆನ. ಅತ್ತೆ, ಯಾಕೆ ಹಂಗ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನನ್ನ ಸೊಸೆ ಸರಿ ಹೋಗ್ಲಿ ಅಂತ ನಾನು ಉಪವಾಸ ಮಾಡ್ತಾ ಇದ್ದೀನಿ. ಅದನ್ನ ಮನೆ ಒಳಗಡೆನೆ ಮಾಡ್ಬೋದಿತ್ತಲ್ವಾ? ಮನೆ ಒಳಗಡೆ ಮಾಡಿದ್ರೆ ಹೊಲಗಡೆ ಜನಕ್ಕೂ ಗೊತ್ತಾಗೋದು ಹೇಗಮ್ಮ? ಅದಕ್ಕೆ ಇಲ್ಲಿ ಹಾಸ್ಕೊಂಡು ಕೂತಿದ್ದೀನಿ. ಅಮ್ಮ, ನೀನೇನ್ ಅಣ್ಣ ಹಜಾರೆ ಅನ್ಕೊಂಡಿದ್ಯೋ ಅಥವಾ ಬಾಬಾ ರಾಮದೇವ್ ಅನ್ಕೊಂಡಿದ್ಯೋ? ಎಲ್ಲರೂ ಅಲ್ಲಮ್ಮ, ನಾನು ನಿಮ್ಮಮ್ಮ. ಅಣ್ಣ ಹಜಾರೆ ಉಪವಾಸ ಕೂತ್ಕೊಂಡಿದ್ರೆ 1000 ಜನ ಬಂದು ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನಿಂಗಿಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ? ಅದಕ್ಕೆ TV 10 ಕಲಿಸ್ತಾ ಇದ್ದೀನಿ. TV 10 ಅವ್ರು ಬಂದ್ರೆ ಅವ್ರ ಮುಂದೆ ಏನ್ ಹೇಳ್ತೀಯೋ? ಬಿಡ್ತೀನ? ಹೇಳೇ ಹೇಳ್ತೀನಿ. ಈ ಮನೇಲಿ ಸೊಸೆ ಸರಿ ಇಲ್ಲ. ನಮ್ಮದು ಗಂಡುಗಲಿ ವಂಶ. ನನ್ನ ಮಗನ ಕುಣಿದು ಮುಕ್ತಾಳೆ, ಗಂಡನ್ನ ಕೇಳೇ ಮಾಡೋಲ್ಲ. ಗಂಡ ಹೆಂಡತಿಯರ ಸಂಬಂಧ ಸರಿಯಿಲ್ಲ. ಅವರಿಬ್ಬರ ಸಂಸಾರ ಒಂದಾಗೋವರೆಗೂ ನಾನು ನನ್ನ ಉಪವಾಸನ ನಿಲ್ಲಿಸಲ್ಲ ಅಂತ ಹೇಳ್ತೀನಿ. ಪಲ್ಲು ಸ್ವಲ್ಪ ಒಳಗಡೆ ಹೋಗ. ಯಾಕೋ? ಕಳ್ಸೋಳ್ನ ಒಳಗೆ. ಪಲ್ಲು, ಈ ದೊಡ್ಡವ್ರ ವಿಷಯ ನಂಗೆ ಅರ್ಥ ಅಲ್ಲ, ಒಳಗಡೆ ಹೋಗು. ಜಾಜಿ ಅವ್ರೆ, ಈ ವಿಷಯ ಏನಾದ್ರೂ TV 10 ಬಂದ್ರೆ ನಿಮ್ಮ ಮಾನ ಮರ್ಯಾದೆ ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೆ ಹೋಗ್ಬಿಡುತ್ತೆ. ವಿಧಾನಸೌಧಕ್ಕೆ ಹೋದ್ಮೇಲೆ ಡೈರೆಕ್ಟ್ ಪಾರ್ಲಿಮೆಂಟ್ ಹೋಗುತ್ತೆ. ಆಗ ಅಲ್ಲಿ ಅವ್ರಿಗೆ ನೀವು ಪಾಂಡುರಂಗಂಗೆ ಯಾವ ತರ ಕಿರುಕುಳ ಕೊಡ್ತಾ ಇದೀರಾ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಸುಮ್ಮನೆ ಇರ್ತಾರ, ಕೆಂಪು ಕೋಟೆ ಮೇಲೆ ನಿಲ್ಸಿ ಡಮ್ ಅನ್ಸ್ಬಿಡ್ತಾರೆ. TV 10 ಅವ್ರು ಬರ್ಲಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಆದ್ರೆ ನೀವಿಬ್ರು ಯಾವುದೇ ಕಾರಣಕ್ಕೂ ಅತ್ತೆನ ಮಾತಾಡಕ್ ಬಿಡ್ಬೇಡಿ. ಅವ್ರು ಮಾತಾಡ್ಬೇಕು ಅಂತ ಹೊರಟಾಗ ಜೋರಾಗಿ ಜೈಕಾರ ಹಾಕಿ. ಇದನ್ನ ನಾನ್ ನೋಡ್ಕೋತೀನಿ. ಸುಮ್ನೆ ಜೈಕಾರ ಹಾಕಕ್ಕಾಗುತ್ತಾ? ನಿಮ್ಮಿಬ್ರು ಯೋಗ್ಯತೆ ನನಗ್ ಗೊತ್ತಿಲ್ಲ. ಪ್ರಿಯಾ, ಈಗ
ವೀಕ್ಷಕರೇ, ಇವತ್ತು ನಿಮ್ಮನ್ನ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಂಡುಗಲಿ ವಂಶದ ಹಿರಿಯ ತಲೆಯಾದ ರಂಗಮ್ಮನವರು ಸತ್ಯಾಗ್ರಹ ಉಪವಾಸಕ್ಕೆ ಕುಳಿತಿದ್ದಾರೆ. ಈ ಉಪವಾಸದ ಕಾರಣ ಏನು ಅಂತ ಅವ್ರ ಮನೆಯವರನ್ನೇ ಕೇಳೋಣ ಬನ್ನಿ. ರಂಗಮ್ಮನವರಿಗೆ ಜಯವಾಗಲಿ, ಅವರ ಉಪವಾಸಕ್ಕೆ ಜಯವಾಗಲಿ, ಅಣ್ಣಾ ಹಜಾರೆಗೆ ಜಯವಾಗಲಿ, ಬಾಬಾ ರಾಮದೇವ್ಗೆ ಜಯವಾಗಲಿ. ನೋಡಿ, ಈಗ ಎಲ್ಲ ಕಡೆ ಕರಪ್ಷನ್ ತುಂಬ್ಕೊಂಡ್ಬಿಟ್ಟಿದೆ, ಬ್ಲ್ಯಾಕ್ ಮನಿ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ಅತ್ತೆಯವ್ರಿಗೆ ದೇಶ ಸರಿ ಹೋಗ್ಬೇಕು ಅನ್ನೋದೇ ಆಸೆ. ಅದು ಹಾಗಲ್ಲ, ಸರಿ ಹೋಗ್ಬೇಕಾದ್ದು ಏನು ಅಂದ್ರೆ ರಂಗಮ್ಮನವರಿಗೆ ಜಯವಾಗಲಿ, ಅವರ ಉಪವಾಸಕ್ಕೆ ಜಯವಾಗಲಿ. ಮೇಡಮ್, ಒಳ್ಳೆ ಕಾರಣಕ್ಕೆ ಉಪವಾಸ ಮಾಡ್ತಿದ್ದಾರೆ ಅಂತ ಆಯ್ತು. ಎಸ್, ನನ್ನ ಹೆಸರು ಜಾಜಿ ಜಂಬಲ್ ದಿನ್ನಿ ಅಂತ. ಈ ಮನೆ ಸೊಸೆ, ಮಹಿಳಾ ಸಂಘದಲ್ಲಿ ನಾನೇ ಪ್ರೆಸಿಡೆಂಟು. ನಾನು ನಮ್ಮ ಅತ್ತೆನ ಕೇಳಿದೆ, ಅತ್ತೆ ಉಪವಾಸ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರಂದ್ರು, ಈ ದೇಶದ ಜನ ತುಂಬಾ ತೊಂದರೆಲಿದ್ದಾರೆ, ಅದಕ್ಕೆ ಉಪವಾಸ ಮಾಡ್ತಿದ್ದೀನಿ ಅಂತ. ನಮ್ಮ ದೇಶದ ಕಪ್ಪು ಹಣ ಹೊರ ದೇಶದಲ್ಲಿ ಸಾಕಷ್ಟಿದೆ. ಆ ಹಣನೆಲ್ಲ ವಾಪಸ್ ನಮ್ಮ ದೇಶಕ್ಕೆ ತರಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೈಕೋರ್ಟ್ ಜಸ್ಟಿಸ್ ಹೇಳಿದ್ದಾರೆ. ರಂಗಮ್ಮನವರಿಗೆ ಜಯವಾಗಲಿ. ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾ. ಇವನು ಇಷ್ಟು ಕೋಟಿ ತಿಂದ, ಅವನು ಇಷ್ಟು ಕೋಟಿ ತಿಂದ, ದಿನ ಇದೇ ನ್ಯೂಸ್ ಆಗೋಯ್ತು. ಎಲ್ರು ಕೋಟಿ ಕೋಟಿ ತಿಂದ್ರೆ ನಾವೇನು ಕೋತಿ ಹಿಡಿಯಕ ಹೋಗ್ಬೇಕು? ಈಗಾಗಲೇ ಕೆಲಸ ಮಾಡ್ತಿದೀವಲ್ಲ. ಮಾನ್ಯ ವೀಕ್ಷಕರೇ, ಬಹಳ ಒಳ್ಳೆ ವಿಷಯಕ್ಕೆ ರಂಗಮ್ಮನವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಈ ಸತ್ಯಾಗ್ರಹದ ಹಾದಿ ಹಿಡಿದಿರೋ ಅಣ್ಣಾ ಹಜಾರೆ ಅವ್ರಿಗೂ ಹಾಗೂ ರಾಮದೇವ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ಏನಂತೆ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ನಮ್ಮ ದೇಶದ ಕಪ್ಪು ಹಣ ಎಷ್ಟಿದೆ ಗೊತ್ತಾ? 66 ಲಕ್ಷ ಕೋಟಿ. ಇನ್ಫ್ಯಾಕ್ಟ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಮನಿ ಇಟ್ಟಿರೋ ಲೀಸ್ಟ್ ಅಲ್ಲಿ ನಮ್ಮ ದೇಶನೇ ನಂಬರ್ 1. ಓ ಮೈ ಗಾಡ್. ಪ್ರಿಯ ವೀಕ್ಷಕರೇ, ನಮ್ಮ ದೇಶದವರು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಬ್ಲ್ಯಾಕ್ ಮನಿ ಎಷ್ಟು ಗೊತ್ತಾ? 66 ಲಕ್ಷ ಕೋಟಿ. ಅಯ್ಯೋ ಅದಲ್ಲ ಅದಲ್ಲ. ರಂಗಮ್ಮನವರಿಗೆ ಮತ್ತೆ ರಂಗಮ್ಮನವ್ರು ಏನೋ ಸನ್ನೆ ಮಾಡ್ತಾ ಇದ್ದಾರೆ. ಅದು ಲಾಸ್ಟ್ ಮಂತ್ 22nd ಪೇಪರ್ ನೋಡಿದ್ರೆ ಡೀಟೇಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಲ್ಲಮ್ಮ, ನನ್ನ ಮಗ ಸೊಸೆ. ರಂಗಮ್ಮನವರಿಗೆ ನನ್ನ ಮಗ ನನ್ನ ಸೊಸೆ ಕೂಡ ದೇಶ ಸರಿ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಚಾಪೆ ದಿಂಬು, ನೋ ಅಡ್ಮಿಷನ್ ನನ್ನ ಸೊಸೆ. ಏನದು ಚಾಪೆ ದಿಂಬು ಅಂತ ಹೇಳ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಎಷ್ಟೊಂದ್ ಜನ ಚಾಪೆ ದಿಂಬು ಮೇಲೆ ಮಲ್ಕೋತಾ ಇದಾರೆ, ಅಂಥವ್ರಿಗೆ ಪಾಲಿಟಿಕ್ಸ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅತ್ತೆನ ಪಡೆದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಪಾಪ ನಮ್ಮತ್ತೆ ನಮ್ಮ ದೇಶದಲ್ಲಿರೋ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಬ್ಲ್ಯಾಕ್ ಮನಿ ವಾಪಸ್ ಬರಬೇಕು ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮಾಡಿ ಅತ್ತೆ, ಒಳ್ಳೇದಾಗುತ್ತೆ. ಬನ್ನಿ, ನಾನು ನಿಮ್ ಜೊತೆ ಇನ್ನೂ ಏನೇನೋ ಡಿಸ್ಕಸ್ ಮಾಡ್ಬೇಕು. ಕಮ್. ಅವಳು ಹೋಗ್ತಾ ಇದ್ದಾಳೆ. ಕಲಿಯೋ ಕಲಿಯೋ. ನಾವು ಕಲ್ತಿದ್ದಾಯ್ತು, ನೀವು ಕಲೀರಿ. ಅದಲ್ಲ, ಕಲಿ ಕಲಿ. ಕಲಿತಾ ಇದೀವಿ. ರಂಗಮ್ಮ ಅವರೇ, ನೀವು ಉಪವಾಸ ಮಾಡ್ತಾ ಇರೋದು ಗೊತ್ತಾಗಿ ನಾನು ಹಣ್ಣು ತಗೊಂಡ್ಬಂದಿದ್ದೆ, ತಗೊಳ್ಳಿ ತಿನ್ನಿ. ಬೇಡಮ್ಮ, ನನಗೇನೂ ಬೇಡ. ಬೆಂಡು ಬಂದ್ಬಿಡದೆ. ಮಾತೃಶ್ರೀ ರಂಗಮ್ಮನವರೇ, ತಾವು ಉಪವಾಸ ಮಾಡ್ತಾ ಇರೋದು ಸರಿ, ಆದ್ರೆ ಜನಗಳಿಗೆ ತಪ್ಪು ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದಾವೆ. ಆ ಟಿವಿ 10 ಅವಳು ಬಂದಾಗ ಹೇಳ್ಬೇಕು ಅಂತಿದ್ದೆ. ನನ್ನ ಸೊಸೆ ನನ್ನ ಬಾಯಿ ಮುಚ್ಚಿಸ್ಬಿಟ್ಟು. ಏನು ಹೇಳ್ಬೇಕಂತ ಇದ್ರಿ? ನನ್ನ ಸೊಸೆ ಸರಿ ಹೋಗಿ ನನ್ನ ಮಗನ ಜೊತೆ ನೆಟ್ಟ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋಣ ಅಂತಿದ್ದೆ. ಜಾಜಿ ಅವರೇ, ಇವ್ರು ಉಪವಾಸ ಮಾಡ್ತಿರೋದು ಈ ವಿಷಯಕ್ಕ? ನಾನು ಪದ್ಮಜ ಅವರೇ, ಬೆಳಗ್ಗಿಂದ ಉಪವಾಸ ಇದಾರಲ್ಲ, ಹಾಗಾಗಿ ಏನೇನೋ ಮಾತಾಡ್ತಿದ್ದಾರೆ. ಆಕ್ಚುಲಿ ನಮ್ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತಿರೋದು ಯಾಕೆ ಅಂತ ಗೊತ್ತಾ? ನಮ್ ದೇಶ ಮುಂದುವರಿಲಿ ಅಂತ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಬ್ಲ್ಯಾಕ್ ಮನಿ ವಾಪಸ್ ಬರ್ಲಿ ಅಂತ, ನಮ್ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲಿ ಅಂತ. ಪದ್ಮಜ ಅವರೇ, ಈ ವಿಷಯನ ಮಹಿಳಾ ಸಂಘದವ್ರಿಗೆಲ್ಲ ತಿಳಿಸ್ಬಿಡ್ರಿ. ಅಷ್ಟೇ ಅಲ್ಲ ಜಾಜಿ ಅವರೇ, ಇವ್ರು ಉಪವಾಸ ಮಾಡ್ತಾ ಇರೋದು ಜನಕ್ಕೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಇವ್ರನ್ನ ಊರ್ ತುಂಬಾ ಮೆರವಣಿಗೆ ಮಾಡಿಸಿ. ಏನಪ್ಪ, ನಮ್ಮಮ್ಮ ಉಪವಾಸ ಮಾಡ್ತಿರೋದೇ ಬೇರೆ ವಿಷಯಕ್ಕೆ, ನೀವ್ ಹೇಳ್ತಾ ಇರೋದೇ ಬೇರೆ ವಿಷಯ. ಅಲ್ಲೋ, ನಾವು ಉಪವಾಸಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದೀವಿ. ಹೇಗೆ? ನೋಡು, ನಾವು ಜಾತಿ ಎತ್ಕೊಂಡು ಬಿಡೋ ಹಾಗಿಲ್ಲ. ನಾವು ಅವ್ರಿಗೆ ಸಹಾಯ ಮಾಡಿದ್ರೆ ಅವರು ನಮಗೆ ಕೇಳ್ದ ದುಡ್ಡು ಕೊಡ್ತಾರೆ. ಅದು ನಿಜ ಅಪ್ಪ. ನೀನ್ ಹಾಗಾದ್ರೆ ನಾನು ಹೇಳ್ದಂಗೆಲ್ಲ ಕೇಳ್ಬೇಕು. ನಿಮ್ಮ ಮಾತನ್ನ ನಾನು ಯಾವತ್ತಾದ್ರೂ ಮೀರ್ತೀನಾ? ನೀವ್ ಜೈ ಅಂದ್ರೆ ನಾನು ಜೈ ಅಂತೀನಿ. ಸರಿ, ಹಾಗಾದ್ರೆ ಯಾಕೆ ನಡಿ ಮೆರವಣಿಗೆಗೆ ಹೋಗೋಣ. ರಂಗಮ್ಮನವರಿಗೆ ಜಯವಾಗಲಿ. ರಂಗಮ್ಮನವರಿಗೆ ರಂಗಮ್ಮನವರಿಗೆ ಭ್ರಷ್ಟಾಚಾರ ನಮ್ಮ ದೇಶದಿಂದ
ಘನವಾದ ಉದ್ದೇಶದಿಂದ ನೀವು ಉಪವಾಸ ಮಾಡ್ತಿದ್ದೀರಾ. ನಿಮ್ಮಂತ ಹಿರಿಯವರು ಉಪವಾಸ ಮಾಡೋದು ಬಹಳ ಮುಖ್ಯ. ಗಂಡುಗಲಿ ವಂಶದ ಹಿರಿ ತಲೆ ಬೇರೆ. ಈ ಜ್ಯೂಸ್ ಕುಡ್ಬಿಟ್ಟು ನಿಮ್ ಉಪವಾಸನ ಮುಂದುವರಿಸಿ. ಅದು ನಾನು ಮಾಡ್ತಾ ಇರೋ ಅತ್ತೆ ಸುಮ್ಮನೆ ಜ್ಯೂಸ್ ಕುಡಿಸ್ಬಿಟ್ಟು ಅವ್ರ ಉಪವಾಸನ ಹಾಳು ಮಾಡ್ಬೇಕು ಅಂತ ಇದ್ಯಾ? ನೀನು ಬೇಡ, ನಿನ್ ಜ್ಯೂಸ್ ಬೇಡ, ಹೋಗಲೇ. ಜ್ಯೂಸ್ ಕೊಟ್ಬಿಟ್ಟು ಅವ್ರ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿದ್ದೇನಲ್ಲೇ. ಏನೇ ಆಗ್ಲಿ ಈ ಜ್ಯೂಸ್ ಕುಡಿದ್ಬಿಟ್ಟು ಅವ್ರ ಉಪವಾಸ ಮುಂದುವರಿಸಬೇಕು. ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಬಿಟ್ಲ ಒಂದ್ ನಿಮಿಷ ಬೈಲೆ. ಬಿಟ್ಲ ಮಸಾಲ ದೋಸೆ ಜೊತೆಗೆ ಇವತ್ತು ಜ್ಯೂಸ್ ಆಯ್ತು. ಮಾತೃಶ್ರೀ ರಂಗಮ್ಮನವ್ರೆ, ನೀವು ಮಾಡ್ತಾ ಇರೋ ಈ ಉಪವಾಸ ಸತ್ಯಾಗ್ರಹ ಒಳನಲ್ಲಿ ಹುಣ್ಸೆನಿಗೆ ಬಾತ್ ಮಾಡ್ತಂಗ ಆಗ್ತಾ ಇದೆ. ನಮ್ಮ ಜನಗಳಿಗೆ ತಪ್ಪು ಮೆಸೇಜ್ ಹೋಗ್ತಾ ಇದೆ. ಇದರಿಂದ ನಿಮಗೆ ಮೊಮ್ಮಗು ಆಗಲ್ಲ. ನಾನು ಏನಪ್ಪ ಮಾಡ್ಲಿ? ಮಾತಾಡಕ್ಕೆ ಅಂತ ಬಾಯ್ ಬಿಟ್ರೆ ಸಾಕು, ಮನೆಯಲ್ಲಿರೋ ದಂಡ ಪಿಂಡಿಗಳು ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ನಿನಗಲ್ಲಪ್ಪ, ರಂಗಮ್ಮನವ್ರಿಗೆ. ವಾರಗಟ್ಲೆ ಉಪವಾಸ ಇರೋರ್ಗೆ ತಣ್ಣಗೆ ಸಮಾಧಾನ ಮಾಡ್ಬಿಡುತ್ತಲ್ಲ, ಈ ಹಾರದ ಕೆಪಾಸಿಟಿ ಹೆಂಗಿರ್ಬೇಕು ಆ ಕಡೆ. ಮಹನೀಯರೇ ಮತ್ತು ಮಹಿಳೆಯರೇ, ಸಚಿವನಾಗಿ ನಾನು ಒಂದು ಮಾತು ಹೇಳ್ತೀನಿ. ಮೊದಲನೇದಾಗಿ ರಂಗಮ್ಮನವರು ಮಾಡ್ತಾ ಇರತಕ್ಕಂಥ ಉಪವಾಸಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಅದು ನಮ್ಮ ಪಾರ್ಟಿಯವರೇ ಒಬ್ರು 200 ಕೋಟಿ ರೂಪಾಯಿ ನುಂಗಿದ್ದಾರೆ, ಮತ್ತೊಬ್ರು 300 ಕೋಟಿ ರೂಪಾಯಿ ತಿಂದಿದ್ದಾರೆ, ಇನ್ನೊಬ್ರು ಭೂ ಹಗರಣದ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದನ್ನ ಪೇಪರ್ನಲ್ಲಿ ಓದಿದ್ದೀರಾ. ಇವತ್ತು ಅಂಥವರೇ ನಮ್ಮ ಮಧ್ಯ ಇದ್ದಾರೆ. ಒಳ್ಳೆ ನಾಯಕರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಈ ಉಪವಾಸ. ಅದು ಸಂಗಪ್ಪನವ್ರೆ, ಈ ಉಪವಾಸದ ಹಿಂದಿನ ಉದ್ದೇಶ ಬೇರೆನೇ. ರಂಗಮ್ಮನವರಿಗೆ ಅವರ ಉಪವಾಸಕ್ಕೆ ಲೇ ದಂಡಪಿಂಡಗಳ, ನೀವಿಬ್ರು ಸ್ವಲ್ಪ ತೆಪ್ಪ ನಿಂತ್ಕೊಳ್ರ, ನಾನು ಏನಾದ್ರು ಹೇಳ್ಬೇಕು. ಗೊತ್ತು ಬಿಟ್ಲಾ? ಸಂಗಪ್ಪವ್ರೆ, ಪ್ಲೀಸ್ ಕಮ್. ನಮ್ಮ ಅತ್ತೆಯವರು ನಮ್ಮ ದೇಶದಲ್ಲಿರೋ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಬ್ಲಾಕ್ ಮನಿನ ವಾಪಸ್ ತರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಳ್ಳೇದು ನೋಡಿ ಅಮ್ಮ, ಇವತ್ತು ದೇಶದ ತುಂಬಾ ಭ್ರಷ್ಟಾಚಾರಿಗಳೇ ತುಂಬಿ ತುಳುಕ್ತಾ ಇದ್ದಾರೆ. ನಾನು ಭ್ರಷ್ಟಾಚಾರ ಮಾಡಿದ್ದೀನಿ, ಆದ್ರೆ ಕಡಿಮೆ ಭ್ರಷ್ಟಾಚಾರ ಮಾಡಿದ್ದೀನಿ. 1000 ಕೋಟಿ ರೂಪಾಯಿ ತಿಂದಿದ್ದಾರೆ, ನಾನು ಜುಜ್ಬಿ 50 ಕೋಟಿ ರೂಪಾಯಿ ತಿಂದಿದ್ದೀನಿ. ಮುಂದಿನ ಸಲ ನೀವು ಓಟ್ ಹಾಕುವಾಗ ಕಡಿಮೆ ಭ್ರಷ್ಟಾಚಾರ ಮಾಡಿರೋರಿಗೆ ಓಟ್ ಹಾಕ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಸರ್, ಈ ತರ ಸತ್ಯಾಗ್ರಹಗಳು ಎಲ್ಲೆಲ್ಲಿ ನಡೀತಾ ಇದೆ? ಬೇಕಾದಷ್ಟು ಕಡೆ ನಡೀತಾ ಇದೆ. ಎಲ್ಲ ಕಡೆ ಜನ ಸಿಡ್ದು ಹೇಳ್ತಾ ಇದ್ದಾರೆ, ಇವತ್ತು ಬಿಲ್ ಪಾಸ್ ಆಗಲೇಬೇಕು. ಏನು ಕಾಮಗಾರಿ ಬಿಲ್ಗಳ? ಅಲ್ಲಮ್ಮ, ಜನಲೋಕಪಾಲ ಬಿಲ್ ಪಾಸ್ ಆಗಬೇಕು. ನಾವ್ ಏನಕ್ಕೆ ಹೇಳ್ತಾ ಇದ್ದೀವಿ? ಲಂಚ ತಗೋಬೇಡಿ, ಕೆಲಸ ಮಾಡಿ ಅಂತ. ನಮ್ಮ ತಾತ ಮುತ್ತಾತಂದ್ರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಆದ್ರೆ ನಾವು ಲಂಚ ಅನ್ನೋ ರಾಕ್ಷಸನ ಓಡಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಅಯ್ಯೋ, ಅದಲ್ಲ ಮಗು, ಅಲ್ಲ ಮೊಮ್ಮಗು. ಅಲ್ಲ, ಅವ್ರೇನೋ ಹೇಳ್ತಾ ಇದಾರೆ. ಅದು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಲ್ಲರ ಮುಖದಲ್ಲೂ ನಗು ಬರ್ಲಿ, ಅಲ್ಲಿವರೆಗೂ ನಾನು ಏನು ತಗೊಳಲ್ಲ ಅಂತ ಹೇಳ್ತಾ ಇದಾರೆ. ಮನಸ್ಸಿನ ದೃಢ ನಿರ್ಧಾರ ಅಂದ್ರೆ ಹೀಗಿರ್ಬೇಕು. ರಾಜಗುಳಿತನ ಹೋಗೋವರೆಗೂ ಏನು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಂಥ ರಂಗಮ್ಮನವರಿಗೆ ಜಯವಾಗಲಿ. ರಂಗಮ್ಮನವರ ವಿಷಯ ಇಲ್ಲಿಗೆ ಬಿಡೋದಿಲ್ಲ. ವಿಧಾನಸೌಧಕ್ಕೆ ಮುಟ್ಟಿಸ್ತೀನಿ, ಅಲ್ಲಿಂದ ಪಾರ್ಲಿಮೆಂಟ್ ತಟ್ಟಿಸ್ತೀನಿ. ದೇಶದ ಮೂಲೆ ಮೂಲೆಗೂ ರಂಗಮ್ಮನವರ ವಿಷಯ ಗೊತ್ತಾಗಬೇಕು, ಹಾಗೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಗಂಡುಗಲಿ ವಂಶದ ಪ್ರತಿಯೊಬ್ಬರಿಗೂ 10 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿಸಿ ಪೂಗ್ಸಟ್ಟೆ ಹಂಚ್ಬಿಡ್ತೀನಿ. ಸಂಗಪ್ಪನವರಿಗೆ ಉಸ್ರಾಣಿ ಮದುವನಾಗಿ ನೀವು ಮನುಷ್ಯನಯ್ಯ, ನೀವು ಮನುಷ್ಯನಯ್ಯ. 3 ದಿವಸದಿಂದ ಈ ಅಮ್ಮನ ಉಪವಾಸ ಕೆಡವಿದ್ದೀರಲ್ಲ, ನೀವು ಮನುಷ್ಯ ಅಂತ. ನಾವು ಕೆಡವಿದ್ದಲ್ಲ ಸರ್, ಅವ್ರಾಗ ಅವ್ರ ಕೆಟ್ಟದಲ್ಲಿ ಬಿದ್ದಿದ್ದು. ಅಲ್ಲಮ್ಮ, ಊರ್ಗ್ ಹೋಗೋ ಅಂತಿದೆ, ಕಾಡು ಕಮ್ ಅಂತಿದೆ. ಈ ವಯಸ್ಸಲ್ಲಿ ಉಪವಾಸ ಮಾಡೋದು ದೊಡ್ಡ ರೋಗ ಏನಮ್ಮ ಬಂತು ನಿಮ್ಗೆ? ನನ್ನ ಸೊಸೆ, ಹ್ಮ್, ನನ್ನ ಮಗ, ಅಂದ್ರೆ ಇಬ್ರು ಇಲ್ಲೇ ಇದಾರಲ್ಲ. ಇಬ್ರು. ಅದು ನಮ್ಮತ್ತೆ ಏನ್ ಹೇಳಕ್ ಹೊಟ್ಟಿದಾರೆ ಅಂದ್ರೆ, ಈ ಉಪವಾಸ ಸತ್ಯಾಗ್ರಹಕ್ಕೆ ನನ್ ಮಗ ಸೊಸೆ ಇಬ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ರೇ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಟ್ರಿ. ಅಭಿ, ಸುಮ್ಮನೆ ನಿಮ್ಗೇನು ಗೊತ್ತಾಗಲ್ಲ. ನಮ್ಮತ್ತೆಗೆ ನಮ್ಮ ದೇಶ ಸರಿ ಹೋಗ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ಈ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅಂತದ್ದೇನು ಇಲ್ಲ ಡಾಕ್ಟ್ರೆ. ನಮ್ಮ ಮಾತೃಶ್ರೀ ಅವರು ಉಪವಾಸ ಮಾಡ್ತಾ ಇರೋದನ್ನ ಸತ್ಯ, ಆದ್ರೆ ಅದರ ಹಿಂದಿನ ಉದ್ದೇಶ ಏನಪ್ಪಾ ಅಂದ್ರೆ, ಓಹೋ, ಎಲ್ಲ ಕಡೆ ನಡೀತಾ ಇದೆ. ನಿಮ್ಮ ಉದ್ದೇಶನೂ ಬಹಳ ಚೆನ್ನಾಗಿದೆ, ಆದ್ರೆ ಪೇಷಂಟ್ ಕಂಡೀಷನ್ ವೀಕ್ ಆಗಿದೆಯಲ್ಲ. ಡಾಕ್ಟ್ರೆ, ಕಂಡೀಷನ್ ಏನಾಗಿದೆ ಅಂತ? ನಾನು ಏನ್ ಹೇಳಪ್ಪ, ಈ ಪೇಷಂಟ್ ನೋಡಿದ್ರೆ ಎಲ್ಲರೂ ಒಟ್ಟೊಟ್ಟಿಗೆ
ಬಡ್ಕೊಳ್ಳೋಂತ ಟೈಮ್ ಹತ್ರ ಬರ್ತಾ ಇದೆ. ಡಾಕ್ಟ್ರೆ ಆ ಮಾತು ಮಾತ್ರ ಹೇಳ್ಬೇಡಿ. ನೋಡಯ್ಯ, ಸತ್ಯನ ನೀವು ಮುಚ್ಚಿಡ್ಬೋದು, ಆದ್ರೆ ಡಾಕ್ಟರ್ ಆಗಿ ನಾನು ಮುಚ್ಚಿಡೋಕ್ಕಾಗೋದಿಲ್ಲ. ಇವ್ರ ಮೈಯಲ್ಲಿ ಸಕ್ಕರೆ ಅಂಶ ಕಮ್ಮಿ ಆಗಿದೆ, ನೀರಿನ ಅಂಶ ಕಮ್ಮಿ ಆಗಿದೆ, ಪಲ್ಸ್ ರೇಟು ದೇವರಿಗೆ ಗೊತ್ತು, ಇನ್ನು ಹಾರ್ಟ್ ಬೀಟು ಎಕ್ಕುಟ್ಟೋಗ್ಬಿಟ್ಟಿದೆ. ಹೀಗೆ ಬಿಟ್ರೆ ಇನ್ನು 24 ಗಂಟೆ ಒಳಗಡೆ ಮನೆ ಮುಂದೆ ಆಂಬ್ಯುಲೆನ್ಸು ಇಲ್ಲ ಕರಿವ್ಯಾನ್. ಡಾಕ್ಟ್ರೆ ಯಾವುದೇ ಕಾರಣಕ್ಕೂ ಆ ಕರಿಬೇನ್ ಮಾತ್ರ ನಮ್ಮ ಮನೆ ಮುಂದೆ ಬರಬಾರ್ದು. ನಾನು ಬೇಡ ಅಂದ್ರೆ ಏಮ ಬಿಡ್ತಾನೆ, ನೀಯ ಪಾಸ್ ಹಾಕಿ ಎಮ್ಮೆ ಮೇಲೆ ಕರ್ಕೊಂಡು ಹೊರಟಾಗ್ತಾನೆ. ನಾನೇನ್ ಬರ್ತೀನಪ್ಪ. ಡಾಕ್ಟ್ರೆ ಫೀಸು ತಗೊಳ್ದೇನೆ ಹೋಗ್ತಾ ಇದ್ದೀರಾ? ಯಾವನಿಗೆ ಹೇಳ್ಬೇಕು ನಿಮ್ ಫೀಸು? ಮೊದಲು ನಿಮ್ಮ ಅಮ್ಮನ ನುಡಿಸ್ಕೊಳ್ಳಿ. ದುಡ್ಡು ಕಿತ್ಕೊಳ್ಳೋದು ನನಗೆ ಗೊತ್ತು, ಎಣಗಳನ್ನೇ ಬಿಟ್ಟಿಲ್ಲ ನಾನು ಬದುಕು. ನಾನು ಅದೇ ಮಗನಿಗೋಸ್ಕರ ಯಾಕೆ ಪ್ರಾಣ ಬಿಡಬಾರ್ದು? ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಹಾಕಿದ ಗೆರೆನ ನಾನು ದಾಟಲ್ಲ, ಹವಿ ಮಾತನ್ನ ಮೀರಲ್ಲ. ಅವ್ರ ಅಷ್ಟೆಲ್ಲ ಹೇಳಿದ್ಮೇಲೆ ನೀವು ಉಪವಾಸ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ಆದ್ರೆ ನನ್ನ ಮಗ ಒಪ್ಕೋಬೇಕಲ್ಲಮ್ಮ. ಅತ್ತೆ, ನೀವ್ ಎಲ್ಲಿದ್ದೀರಾ? ಅವ್ರು ಆಲ್ರೆಡಿ ಇದಕ್ಕೆ ಒಪ್ಕೊಂಡಾಯ್ತು. ಸ್ವೀಟ್ ತರಕ್ಕಿಂತ ಸ್ಟಾಲ್ ಹೋಗಿದ್ದಾರೆ. ನೋಡಿ, ಈ ಊಟನ ತಿಂದು ನಿಮ್ ಉಪವಾಸ ಸತ್ಯಾಗ್ರಹನ ಬ್ರೇಕ್ ಮಾಡಿ. ಆಯ್ತಮ್ಮ, ನಾನೇ ತಿನ್ನಿಸ್ತೀನಿ ಅತ್ತೆ. ನಾನು ಊಟ ಅನ್ನೋದನ್ನ ನೋಡಿ 3 ದಿನ ಆಯ್ತು. ನೀರು ಕುಡಿರಿ ಅತ್ತೆ. ಜ್ಯೂಸ್ ಕುಡಿರಿ ಅತ್ತೆ. ಅನ್ನ ಸಾರು ತಿಂತೀರತ್ತೆ? ಕುರುಕ್ಲು ಹಪ್ಪಳ. ಸಾಕಮ್ಮ, 3 ದಿನದಿಂದ ಉಪವಾಸ ಇದ್ನಲ್ಲ, ತಿನ್ನಕ್ಕಾಗ್ತಿಲ್ಲ. ಪರವಾಗಿಲ್ಲ ಅತ್ತೆ, ಸುಧಾರಿಸ್ಕೊಂಡು ಇದನ್ನೆಲ್ಲಾನು ಆಮೇಲೆ ಖಾಲಿ ಮಾಡಿ. ನಿನ್ ಗಂಡನ್ನ ಚೆನ್ನಾಗಿ ನೋಡ್ಕೋತೀಯ ತಾನೇ ಅಮ್ಮ? ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅಬ್ಬಾ, ನನ್ನ ಮನಸ್ಸಿಗೆ ತೃಪ್ತಿ ಆಯ್ತಮ್ಮ. ಹಾಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ರೇ ಜಾಜಿ ಜಂಬಲ್ ತಿಂದಿವ್ರಿ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಯಾವತ್ತೂ ದುಡ್ಡು ಕೇಳಲ್ಲ. ನೀವು ಹಾಕಿದ ಗೆರೆನ ದಾಟಲ್ಲ, ಹಾಗೆ ಹೀಗೆ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟು ಈಗ ಮತ್ತೆ ದುಡ್ಡು ಕೇಳ್ತಾ ಇದ್ರಲ್ಲ, ಯಾವ್ದ್ರಿ ಇದು ನ್ಯಾಯ? ಅತ್ತೆ ಉಪವಾಸ ಮಾಡಿ ಮಾಡಿ ಗೊಟ್ಟಕ್ಕಂದ್ರೆ ಲಕ್ಷಾಂತರ ರೂಪಾಯಿ ನಿಮ್ಗೆ ಲಾಸ್ ಆಗುತ್ತೆ ಅಂತ ಒಂದೇ ಒಂದ್ ಸುಳ್ಳು ಹೇಳಿ ಇವ್ರ ಉಪವಾಸನ ಬ್ರೇಕ್ ಮಾಡಿದೆ. ಮಾತೃಶ್ರೀ ರಂಗಮ್ಮನವ್ರೆ, ನಿಮ್ಮ ಸೊಸೆಯ ಕುಯುಕ್ತಿ ಬುದ್ಧಿ ಅರಿದೇನೆ ನೀವು ಅರ್ಧಕ್ಕೆ ಉಪವಾಸ ನಿಲ್ಸ್ಬಿಟ್ರಲ್ಲ ರೀ. ಬಿಡ್ತೀನ, ಇದನ್ನ TV 10 ಅವಳಿಗೆ ಹೇಳ್ತೀನಿ. ನೀವೇನ್ ಹೇಳೋದು? ಈಗ TV 10 ಅವರೇ ಇಲ್ಲಿಗೆ ಬರ್ತಾ ಇದಾರೆ, ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಜಾಜಿ ಅವರೇ, ಬನ್ನಿ, ಬನ್ನಿ, ಬನ್ನಿ. ನಿಮ್ ಮತ್ತೆ ಇದ್ದಕ್ಕಿದ್ದಾಗೆ ಉಪವಾಸ ನಿಲ್ಸೋದಕ್ಕೆ ಏನ್ ಕಾರಣ? ಉಪವಾಸ ಮಾಡಿದ್ರೆ ತಾನೆ. ಅಂದ್ರೆ ಈ ಫೋಟೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನಿದು? ಎಲ್ಲ ಫೋಟೋದಲ್ಲೂ ಚೆನ್ನಾಗಿ ತಿಂತಾ ಇದಾರೆ. ಅಯ್ಯೋ ಶಿವನೇ, ಎಲ್ಲಿ ಆ ಫೋಟೋಸ್ ಕೊಡಿಲಿ. ಮಾತೃಶ್ರೀ ರಂಗಮ್ಮನ, ಇದೆಲ್ಲ ಏನು? ಇವಳು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದಕ್ಕೆ ನಾನು ಉಪವಾಸ ನಿಲ್ಸಿದ್ದು. ನೋಡಿ ಏನೇನೋ ಮಾತಾಡ್ತಿದ್ದಾರೆ. ಇವ್ರು ಉಪವಾಸ ಮಾಡಿದ ರೀಸನ್ ಏನು ಅಂತ ನಿಮ್ಗೆ ಗೊತ್ತು ತಾನೆ? ಗೊತ್ತಿಲ್ಲ ಏನೋ, ಭ್ರಷ್ಟಾಚಾರ ನಿಲ್ಲಿಸ್ತೀನಿ, ಕಪ್ಪು ಹಣ ವಾಪಸ್ ತರ್ತೀನಿ ಅಂತ ತಾನೆ. ಆ ಕಪ್ಪು ಹಣ ವಾಪಸ್ ಬರ್ಲಿಲ್ವಲ್ಲ, ಅದಕ್ಕೆ ಪ್ಲೇಟ್ ಚೇಂಜ್ ಮಾಡ್ತೀನಿ. ಜಾಜಿ, ನೀನು ನನ್ನ ಮಗನ್ನ ಆಟ ಆಡಿಸಬಹುದು, ಆದ್ರೆ ನನ್ನನ್ನು ಆಟ ಆಡ್ಸಕ್ಕಾಗಲ್ಲ. ನೋಡ್ತಾ ಇರು, ನಾನು ಇನ್ನೊಂದ್ಸಲ ಉಪವಾಸ ಕೂತು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಇನ್ನೊಂದ್ಸಲ ಉಪವಾಸ ಕೂತ್ರೆ ಈ ಫೋಟೋಸ್ ನ ತಗೊಂಡೋಗಿ ಪೊಲೀಸರು ಕೊಟ್ಟು ಸುಮ್ನೆ ಉಪವಾಸ ಮಾಡ್ತೀನಿ ಅಂತ ನೆಪ ಮಾಡ್ಕೊಂಡು ಮನೆ ಮಂದಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಿದಾರೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ನಿಮ್ನ ಎಳ್ಕೊಂಡು ಹೋಗಿ ಒಳಗಾಕ್ತಾರೆ.